ಅನ್ಯಾಯ ಆಗಿದೆ, ರೆಡಿಯಾಗಿರ್ಬೇಕು, ಬಂದ್ ಮಾಡೇ ಮಾಡ್ತೀವಿ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ಳಬೇಕು. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಮುಖಂಡರುಗಳನ್ನ ಬರಬೇಕು ಅಂತೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ, ಬಂದ್ ಮಾಡೇ ಮಾಡ್ತೀವಿ, ಬಂದ್ ಆಗಲೇಬೇಕು, ಬಂದ್ ಮಾಡೇ ಮಾಡ್ತೀವಿ. ಹೇಳ್ತೀವಿ ನಾಳಿದ್ದು ಸಭೆ ಚರ್ಚೆ ಆಗುತ್ತೆ. ನಾಳಿದ್ದು ಹೇಳ್ಬಿಡ್ತೀವಿ, ಬಂದ್ ಹಾಗೆ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ಸ್ ಹೋಟ್ಲ್ನಲ್ಲಿ ಸಭೆ, ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು ಸಾರಾ ಗೋವಿಂದರವರು, KR ಕುಮಾರ್ ಅವರು, ಮತ್ತು ಗಿರೀಶ್ ಗೌಡ ಅವರು, ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಮಂಜುನಾಥ್ ದೇವರು, ಶಿವರಾಮೇಗೌಡರು, ನಾವೆಲ್ಲರೂ ಭಾಳ ಅದ್ಭುತವಾಗಿ ಸೇರ್ತಾ ಇದ್ದೀವಿ. ಅಲ್ಲಿ ಎಲ್ಲ ರೀತಿ ನಿರ್ಣಯವನ್ನು ತಗೊಳ್ತೀವಿ. ಭಾರಿ ಹೋರಾಟ, ಭಾರಿ ಚಳುವಳಿ, ಚಳುವಳಿ, ಜೈಲಿಗೆ ಹೋಗ್ತಕ್ಕಂಥದ್ದು. ಅಖಂಡ ಕರ್ನಾಟಕ ಬಂದ್ ಇಡೀ ಕರ್ನಾಟಕದ ಉದ್ದಗಲಕ್ಕೂ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಜನ ರೆಡಿಯಾಗಿರಬೇಕು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ರೆಡಿಯಾಗಿರಬೇಕು, ಬಂದ್ ಮಾಡೇ ಮಾಡ್ತೀವಿ. ಬಂಗಾರಪ್ಪನವ್ರನ್ನ ಕೇಳಿ ದಯವಿಟ್ಟು ನೀರು ಬಿಡಬೇಡಿ, ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದ್ದು. ಅವತ್ತು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಅದೇ ರೀತಿ ಇವತ್ತು ನೀವು ಮೇಕೆದಾಟು ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರಿ. ಇವತ್ತು ನಿಮಗೆ ಬದ್ಧತೆ ಇದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ತಗೊಳ್ಳಬೇಕು, ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಮ್ಮ ನಾಯಕರು ಹೇಳ್ದಂಗೆ ಕರ್ನಾಟಕ ಬಂದ್ಗೆ ನಾವು ನಾಡಿದ್ದು ತೀರ್ಮಾನ ಮಾಡಿ ಕರೆ ಕೊಡ್ತೀವಿ. ಇದರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇಡೀ ಕರ್ನಾಟಕದ ಕನ್ನಡಿಗರು ಮಂಡ್ಯ ರೈತರ ಪರವಾಗಿ, ಮೈಸೂರು ರೈತರ ಪರವಾಗಿ, ಆ ಭಾಗದ ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.